ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ. ಉಗ್ರವಾದದ ವಿರುದ್ಧ ಉದ್ದುದ್ದ ಭಾಷಣ, ಪಕ್ಕದಲ್ಲೇ ಸನ್ಮಾನ. ಭಯೋತ್ಪಾದಕರೇ ಈಗ ಟ್ರಂಪ್ ಸಪೋರ್ಟರ್ಸ್. ಜಾಗತಿಕವಾಗಿ ಬಯಲಾಯಿತು ಅಧ್ಯಕ್ಷನ ಉಗ್ರ ಪ್ರೇಮ. ವೈಟ್ ಹೌಸ್ನಲ್ಲಿ ಟೆರರಿಸ್ಟ್ಗಳಿಗೇನು ಕೆಲಸ? ಸಾಮಾನ್ಯವಾಗಿ ತಮ್ಮ ವಿಚಾರ ಹಾಗೂ ನೀತಿಗಳಿಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವವರನ್ನ ನಾವು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಂದ ಅವರನ್ನ ಉಲ್ಲೇಖಿಸುತ್ತೇವೆ. ಅನೇಕ ಹೆಸರುಗಳಿಂದ ಅವರನ್ನ ಕರೆಯುತ್ತೇವೆ, ಲೇವಡಿ ಮಾಡುತ್ತೇವೆ. ಆದರೆ ಅಂಥದ್ದೇ ಮಾತುಗಳಿಗೆ ಇದೀಗ ವಿಶ್ವಕ್ಕೆ ದೊಡ್ಡಣ್ಣ ಎನ್ನಿಸಿಕೊಂಡಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರಿಯಾಗಿದ್ದಾರೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎನ್ನುವಂತೆ ಈ ಟ್ರಂಪ್ ತನ್ನ ನಡೆಯನ್ನ ಬದಲಾಯಿಸಿರುವುದು ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಂಬೈ ದಾಳಿಕೋರನಿಗೆ ಟ್ರಂಪ್ ಮಹತ್ವದ ಹುದ್ದೆ. ಮಾತೆತ್ತಿದ್ದರೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡಬೇಕಿದೆ, ಜಾಗತಿಕವಾಗಿ ಟೆರರಿಸಂ ಕೊನೆಯಾಗಬೇಕಿದೆ ಎಂದೆಲ್ಲ ಭಾಷಣದಲ್ಲಿ ಬುರುಡೆ ಬಿಡುವ ಟ್ರಂಪ್ಗೆ ಈಗ ಉಗ್ರರ ಮೇಲೆ ಪ್ರೇಮ ಹೆಚ್ಚಾಗುತ್ತಿದೆ. ಅದರಲ್ಲೂ ಕಳೆದ ಕೆಲ ದಿನಗಳ ಹಿಂದಷ್ಟೇ ಉಗ್ರರ ರಾಷ್ಟ್ರ ಪಾಕಿಸ್ತಾನಕ್ಕೆ ಹಿಂಬದಿಯಿಂದ ಬೆಂಬಲಿಸಿದ್ದ ಟ್ರಂಪ್ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಭಯೋತ್ಪಾದಕರಿಂದಲೇ ತಮ್ಮ ಆಡಳಿತಕ್ಕೆ ಸಲಹೆ ಪಡೆಯಲು ಮುಂದಾಗಿದ್ದಾರೆ. ಇದಕ್ಕಾಗಿಯೇ ತಮ್ಮ ಆಡಳಿತದಲ್ಲಿ ಮಹತ್ವದ ಧಾರ್ಮಿಕ ಸಲಹೆಗಾರರನ್ನಾಗಿ 2008ರ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಉಗ್ರ ಚಟುವಟಿಕೆಗಳಲ್ಲೂ ಪಾಲ್ಗೊಂಡಿದ್ದವನನ್ನ ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ. ಅಲ್ಲದೆ ಶ್ವೇತಭವನದ ಧಾರ್ಮಿಕ ಸಲಹಾ ಮಂಡಳಿಗೆ ಲಷ್ಕರ್ ಎ ತೊಯ್ಬಾ, ಹಮಾಸ್, ತಾಲಿಬಾನ್, ಅಲ್ ಖೈದಾ, ಮುಸ್ಲಿಂ ಬ್ರದರ್ ಹುಡ್ ನಂಟಿನ ಇಸ್ಮಾಯಿಲ್ ರೋಯರ್ ಮತ್ತು ಜಿಹಾದಿ ಸಿದ್ಧಾಂತ ಪ್ರತಿಪಾದಿಸುವ ಶೇಖ್ ಹಮ್ಜಾ ಯೂಸುಫ್ ರನ್ನ ನೇಮಿಸಲಾಗಿದೆ. ಹಮ್ಜಾ ಜಿಹಾದಿ ಸಿದ್ಧಾಂತದ ಪ್ರತಿಪಾದಕನಾಗಿದ್ದಾನೆ. ಕ್ಯಾಲಿಫೋರ್ನಿಯಾದಲ್ಲಿಯ ಜೈತುನಾ ಕಾಲೇಜಿನ ಸಹ ಸಂಸ್ಥಾಪಕನಾಗಿದ್ದಾನೆ. ಈತ ಪ್ರಚೋದನಕಾರಿ ಭಾಷಣದ ಮೂಲಕ ಭಯೋತ್ಪಾದಕರನ್ನ ಪ್ರೇರೇಪಿಸುವ ಕೆಲಸ ಮಾಡುತ್ತಿದ್ದನು. ಇನ್ನು ಸದಾ ಭಯೋತ್ಪಾದನೆಯ ವಿರುದ್ಧ ಬಡಾಯಿ ಕೊಚ್ಚಿಕೊಳ್ಳುವ ಟ್ರಂಪ್ ಉಗ್ರವಾದದ ಮೂಲ ಇರುವವರಿಗೆ ಧಾರ್ಮಿಕ ವಿಚಾರಗಳಲ್ಲಿ ಸಲಹೆ ನೀಡಲು ತಮ್ಮ ಸರ್ಕಾರದಲ್ಲಿ ಸ್ಥಾನ ಕಲ್ಪಿಸಿದ್ದಾರೆ. ಹೇಳುವುದು ಪುರಾಣ, ಆದರೆ ತಿನ್ನೋದು ಮಾತ್ರ ಬದನೆಕಾಯಿ ಎನ್ನುವಂತೆ ಟ್ರಂಪ್ ತಮ್ಮ ಟೆರರ್ ಲವ್ನಿಂದ ಜಗತ್ತಿನೆದುರು ಬೆತ್ತಲಾಗಿದ್ದಾರೆ. ಅಲ್ಲದೆ ಈ ಸಣ್ಣ ಬುದ್ಧಿ ಹಾಗೂ ಉಗ್ರ ಪೋಷಣೆಯ ಜಾಗತಿಕವಾಗಿ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಟ್ರಂಪ್ ಈ ನಡೆಯು ಪ್ರಮುಖವಾಗಿ ರಾಜತಾಂತ್ರಿಕ ಭದ್ರತೆಯ ವಿಚಾರದಲ್ಲೂ ಅನೇಕ ಪ್ರಶ್ನೆಗಳು ಹಾಗೂ ಕಳವಳ ಹುಟ್ಟು ಹಾಕಿದೆ. ಪಾಕ್ ಬಹಿರಂಗಪಡಿಸಿತ್ತು ದೊಡ್ಡಣ್ಣನ ಡಬಲ್ ಗೇಮ್. ಭಯೋತ್ಪಾದನೆಯ ವಿಚಾರದಲ್ಲಿ ಯಾವಾಗಲೂ ಡಬಲ್ ಗೇಮ್ ಆಡುವ ಅಮೆರಿಕ ಹಲವು ದಶಕಗಳಿಂದಲೂ ಉಗ್ರರನ್ನು ಪೋಷಿಸಲು ಪಾಕಿಸ್ತಾನದೊಂದಿಗೆ ಕೈಜೋಡಿಸುತ್ತಲೇ ಬಂದಿದೆ. ಇದಕ್ಕೆ ಪೂರಕವಾಗಿ ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬಹಿರಂಗವಾಗಿಯೇ ತಮ್ಮ ದೇಶ ಭಯೋತ್ಪಾದನೆಯನ್ನ ಪೋಷಿಸುತ್ತಿದೆ ಹಾಗೂ ಅದನ್ನ ಬೆಳೆಸುತ್ತಿದೆ. ಕಳೆದ 3 ದಶಕಗಳಿಂದ ಅಮೆರಿಕ ಹಾಗೂ ಬ್ರಿಟನ್ನಂತಹ ದೇಶಗಳಿಗಾಗಿ ಈ ಕೊಳಕು ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಒಪ್ಪಿಕೊಂಡಿದ್ದರು. ಈ ಮೂಲಕ ಅಮೆರಿಕದ ಬಣ್ಣ ಬಯಲು ಮಾಡಿದ್ದರು. ಆದರೆ ಇದಕ್ಕೆ ಪೂರಕವಾಗಿ ಅಮೆರಿಕದ ಸರ್ಕಾರದಲ್ಲಿಯೇ ಉಗ್ರರನ್ನ ಸಾಕಲಾಗುತ್ತಿದೆ ಎಂದರೆ ಪಾಕ್ನಂತೆ ಅಮೆರಿಕವೂ ಕೂಡ ಉಗ್ರ ಪ್ರೇಮ ಮೆರೆಯುತ್ತಿರುವುದು ಇನ್ನೊಮ್ಮೆ ಸ್ಪಷ್ಟವಾಗಿದೆ.